ಇರಾನ್ ಅಮೆರಿಕ ಯುದ್ಧ ಶಾಂತವಾದಂತೆ ಕಾಣಿಸಿದ್ರೂ ಅದು ಉಂಟು ಮಾಡಿರೋ ಎಫೆಕ್ಟ್ ಮಾತ್ರ ಊಹೆಗೂ ಮೀರಿದ್ದು. ಯುದ್ಧ ನಿಂತಿಲ್ಲ, ಅದು ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಸಂಧಾನದ ಪ್ರಯತ್ನಗಳು ನಡೆಯುತ್ತಿದ್ರೂ ಆಳದಲ್ಲಿ ಬೆಂಕಿ ಕೆಂಡ ಸುಡುತ್ತಲೇ ಇದೆ. ಅದು ಯಾವಾಗ ಯಾವ ಕ್ಷಣದಲ್ಲಿ ಸ್ಫೋಟಿಸುತ್ತದೋ ಗೊತ್ತಿಲ್ಲ. ಇರಾನ್ ಮೇಲೆ ದಿಢೀರನೆ ದಾಳಿ ನಡೆಸಿದ ಅಮೆರಿಕ ಅಧ್ಯಕ್ಷರಿಗೆ ಯುದ್ಧ ಶುರುವಾಗಿ 4 ದಿನವಾಗುತ್ತಲೇ ತಾನೇ ಚಕ್ರವ್ಯೂಹದೊಳಗೆ ಸಿಲುಕಿದಂತೆ ಭಾಸವಾಗಿತ್ತು. ಇರಾನ್ ಕಮಾಂಡರ್ಗಳೆಲ್ಲ ಸತ್ತು ಹೋದ್ರೂ ಅದು ದಿನ ಕಳೆದಂತೆ ಗಟ್ಟಿಯಾಗುತ್ತಲೇ ಹೋಗುತ್ತಿತ್ತು. ಯಾಕೆಂದ್ರೆ ಇರಾನ್ ಬೆನ್ನ ಹಿಂದೆ ಬಂಡೆಯಂತೆ ನಿಂತಿತ್ತು ಡ್ರ್ಯಾಗನ್ ಚೀನಾ. ಟ್ರಂಪ್ಗೆ ಯುದ್ಧ ಇನ್ನೂ ಸಾಧ್ಯವೇ ಇಲ್ಲ ಎಂಬಂತಾಗಿತ್ತು. ಹಾಗಾಗಿಯೇ ಕದನ ವಿರಾಮದ ನಾಟಕವಾಡಿದ್ರು. ಸೀಸ್ ಫೈರ್ ಇನ್ನೂ ಸಸ್ಪೆನ್ಸ್. ಏಪ್ರಿಲ್ 21ಕ್ಕೆ ಮುನ್ನ ಸಂಧಾನ ಅನುಮಾನ. 5 ದಿನ ಬಳಿಕ ಮಹಾಯುದ್ಧ ಪಾರ್ಟ್ 2. ಸದ್ಯ ಘೋಷಣೆಯಾಗಿರೋ ಕದನ ವಿರಾಮ ಏಪ್ರಿಲ್ 21ಕ್ಕೆ ಅಂತ್ಯವಾಗುತ್ತೆ. ಅಷ್ಟರೊಳಗೆ ಒಂದು ಡೀಲ್ಗೆ ಬರಲೇಬೇಕಿದೆ. ಹಾಗಾಗಿಯೇ ಅಮೆರಿಕ ಧಮ್ಕಿ ಮೇಲೆ ಧಮ್ಕಿ ನೀಡುತ್ತಲೇ ಇದೆ. ಮೇಲ್ನೋಟಕ್ಕೆ ಸಂಧಾನದ ಮಾತನ್ನಾಡ್ತಿರೋ ಟ್ರಂಪ್ ಒಳಗಿಂದೊಳಗೆ ನಡೆಸುತ್ತಿರೋದೇ ಧಮ್ಕಿ ಹಾಕೋ ಕೆಲಸ. ಇರಾನ್ ತನ್ನಲ್ಲಿರೋ ಎಲ್ಲ ಯುರೇನಿಯಂ ಅನ್ನ ಅಮೆರಿಕಕ್ಕೆ ಒಪ್ಪಿಸೋದಕ್ಕೆ ಒಪ್ಪಿಗೆ ನೀಡಿದೆ ಅಂತ ಈಗ ಟ್ರಂಪ್ ಹೇಳುತ್ತಿದ್ದಾರೆ. ಆದ್ರೆ ಅದನ್ನ ಇರಾನ್ ಈವರೆಗೂ ಒಪ್ಕೊಂಡಿಲ್ಲ. ಇನ್ನೊಂದು ಕಡೆ ಇದೇ ಟ್ರಂಪ್ ಇನ್ನೂ ಕೆಲ ದಿನಗಳಲ್ಲಿ ಯುದ್ಧ ನಿಂತು ಬಿಡುತ್ತೆ ಅಂತಿದ್ದಾರೆ. ಇರಾನ್ ಸರೆಂಡರ್ ಆಗುತ್ತಿದೆ ಅಂತಾರೆ. ಆದ್ರೆ ಅತ್ತ ಇರಾನ್ ಮಾತ್ರ ತಾನು ಸರೆಂಡರ್ ಆಗೋ ಪ್ರಶ್ನೆಯೇ ಇಲ್ಲ ಅಂತಿದೆ. ಹಾಗಾಗಿ ಸೀಸ್ ಫೈರ್ ಸಸ್ಪೆನ್ಸ್ ಆಗಿಯೇ ಉಳಿದುಕೊಂಡಿದೆ. ಏಪ್ರಿಲ್ 21ರೊಳಗೆ ಸಂಧಾನ ನಡೆಯೋದೇ ಅನುಮಾನ ಎಂಬ ವಾತಾವರಣ ನಿರ್ಮಾಣವಾಗಿದೆ. ಹಾಗಾದ್ರೆ ಇನ್ನು 5 ದಿನಗಳ ಬಳಿಕ ಮಹಾಯುದ್ಧ ಪಾರ್ಟ್ 2 ನಡೆದೇ ಬಿಡುತ್ತದ? ಒಂದು ಕಡೆ ಸಂಧಾನದ ಪ್ರಯತ್ನ ನಡೆಸುತ್ತಿರೋ ಅಮೆರಿಕ, ಮತ್ತೊಂದು ಕಡೆ ಸದ್ದಿಲ್ಲದೆ ಇರಾನ್ ವಿರುದ್ಧ ಒಂದು ಘನಘೋರವಾದ ಆಪರೇಷನ್ ಅನ್ನೇ ಶುರು ಮಾಡಿಬಿಟ್ಟಿದೆ. ಕಳೆದ 40 ದಿನಗಳ ಮಹಾಯುದ್ಧದಲ್ಲಿ ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ಗೆ ಉಂಟು ಮಾಡಿರೋ ಹಾನಿ ಅಷ್ಟಿಷ್ಟಲ್ಲ. ಟ್ರಂಪ್ ಮಾತಲ್ಲೇ ಹೇಳೋದಾದ್ರೆ ಈ ಯುದ್ಧದಲ್ಲಿ ಇರಾನ್ 20 ವರ್ಷಗಳಷ್ಟು ಹಿಂದಕ್ಕೆ ಹೋಗಿದೆ. ಇರಾನ್ನ ಸೇನೆ ಸಂಪೂರ್ಣವಾಗಿ ನಾಶವಾಗಿದೆ. ವಾಯುಪಡೆಯ ವಿಮಾನಗಳೆಲ್ಲ ಹಾನಿಗೀಡಾಗಿವೆ. ಆ ದೇಶದ ಬಂದರುಗಳು, ತೈಲ ಡಿಪೋಗಳು, ಸ್ಥಾವರಗಳು, ಸೇತುವೆಗಳು, ಇತರ ಮೂಲಸೌಕರ್ಯಗಳೆಲ್ಲ ಹಾನಿಯಾಗಿ ಹೋಗಿವೆ. ಸಾವಿರಾರು ಮಂದಿ ಸಾವಿಗೀಡಾಗಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ದೇಶದ ಸುಪ್ರೀಂ ಲೀಡರ್ ಅಲಿ ಖಮೇನಿ ಸೇರಿದಂತೆ 200ಕ್ಕೂ ಹೆಚ್ಚು ಕಮಾಂಡರ್ಗಳು ಬಲಿಯಾಗಿದ್ದಾರೆ. ಇವೆಲ್ಲದರ ಮಧ್ಯೆ ಈಗಾಗಲೇ ಟ್ರಂಪ್ ಇದೇ ಇರಾನ್ ವಿರುದ್ಧ ಮತ್ತೊಂದು ಭಯಾನಕ ಆಪರೇಷನ್ಗೆ ಆರ್ಡರ್ ಕೊಟ್ಟು ಬಿಟ್ಟಿದ್ದಾರೆ. ಈ ಬಾರಿ ಇರಾನ್ ಆಕಾಶದಲ್ಲಿ ಅಮೆರಿಕದ B-2 ಬಾಂಬರ್ಗಳು, ಮಿಸೈಲ್ಗಳು ಹಾರೋದಿಲ್ಲ. ಆದರೆ ಅದಕ್ಕೂ ಭೀಕರವಾದ ಪರಿಣಾಮವನ್ನ ಉಂಟು ಮಾಡೋ ಇಕನಾಮಿಕ್ ವೆಪನ್ಗಳು ಅಟ್ಯಾಕ್ ನಡೆಸಲಿವೆ. ಆ ಆಪರೇಷನ್ನ ಹೆಸರು ಆಪರೇಷನ್ ಎಕನಾಮಿಕ್ ಫ್ಯೂರಿ. ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಪ್ರಕಾರ ಇದು ಇರಾನ್ ಮೇಲೆ ಹೇರುತ್ತಿರೋ ಆರ್ಥಿಕ ದಿಗ್ಬಂಧನವಷ್ಟೇ ಅಲ್ಲ, ಇದು ಮಿಸೈಲ್ B-2 ಬಾಂಬರ್ಗಳಿಗಿಂತಲೂ ಘಾತಕವಾದ ಪರಿಣಾಮವನ್ನ ಉಂಟು ಮಾಡುವಂಥ ಘೋರಾತಿ ಘೋರ ಅಟ್ಯಾಕ್. ಹೌದು, ಟ್ರಂಪ್ ಧಮ್ಕಿ ಡೀಲ್ ಆನ್ ಆಗಿಬಿಟ್ಟಿದೆ. ಕಳೆದ 1 ವರ್ಷದಿಂದ ಅಮೆರಿಕ ಇರಾನ್ ವಿರುದ್ಧ ಮ್ಯಾಕ್ಸಿಮಮ್ ಪ್ರೆಷರ್ ನೀತಿ ಅನುಸರಿಸುತ್ತಿತ್ತು. ಇದರಲ್ಲಿ ಇರಾನ್ನ ಫಂಡನ್ನ ಲಾಕ್ ಮಾಡೋದು ಮತ್ತು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಅನ್ನ ತಡೆಯೋದು ಕೂಡ ಸೇರಿತ್ತು. ಈಗ ಈ ಎಲ್ಲ ಕ್ರಮಗಳು ಮತ್ತಷ್ಟು ಆಕ್ರಮಣಕಾರಿಯಾಗಲಿವೆ. ಅಂದ್ರೆ ಇಡೀ ಇರಾನ್ನ ಆರ್ಥಿಕತೆಯನ್ನೇ ಬುಡಮೇಲು ಮಾಡುವಂತೆ ಅಮೆರಿಕ ಒಂದು ಘನಘೋರವಾದ ಆಪರೇಷನ್ ನಡೆಸಲಿದೆ. ಆ ಮೂಲಕ ಇರಾನ್ನ ಸೇನೆ ಮತ್ತು ಅದರ ಪ್ರಾಕ್ಸಿ ನೆಟ್ವರ್ಕ್ ಅನ್ನ ಸಂಪೂರ್ಣ ಸರ್ವನಾಶ ಮಾಡುವುದು ಟ್ರಂಪ್ ಇರಾದೆ. Yesterday we announced Operation Economic Fury, and for over a year we have had maximum pressure on the Iranians, both on blocking payments into the Iranian state and going after the accounts of the IRGC. One of what may prove to be fatal mistakes that the Iranians made was bombing their GCC neighbors, and who are now willing to be much more transparent in terms of the funds
or do a deeper dive in investigating the funds that are held within their banking system. ಈ ಇಡೀ ಆಪರೇಷನ್ನ ಅತ್ಯಂತ ಮಾರಕವಾದ ವೆಪನ್ ಇರಾನ್ ಜೊತೆಗೆ ಸಂಬಂಧ ಬೆಳೆಸಿಕೊಂಡಿರುವ ಇತರ ದೇಶಗಳ ಮೇಲೆ ಬೀಳಲಿದೆ. ಅಂದ್ರೆ ಯಾರು ಇರಾನ್ ಜೊತೆ ಆರ್ಥಿಕ ಸಂಬಂಧ ಬೆಳೆಸ್ತಾರೋ ಅವರಿಗಿನ್ನು ಉಳಿಗಾಲವಿಲ್ಲ ಅಂತ ಟ್ರಂಪ್ ಧಮಕಿ ಹಾಕ್ತಿದ್ದಾರೆ. ಆ ದೇಶಗಳ ಮೇಲೆ ಅಮೆರಿಕ ಸೆಕೆಂಡರಿ ಸ್ಯಾಂಕ್ಷನ್ಸ್ ಹೇರೋದು ಫಿಕ್ಸ್ ಆಗಿದೆ. ಇರಾನ್ ಜೊತೆಗೆ ನಂಟು ಬೆಳೆಸುವ, ಇರಾನ್ನ ಕಚ್ಚಾ ತೈಲ, ಎಲೆಕ್ಟ್ರಾನಿಕ್ ವಸ್ತುಗಳು, ಇತರ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳುವ ದೇಶಗಳ ಮೇಲೂ ಅಮೆರಿಕ ಕೆಂಗಣ್ಣು ಬೀರುತ್ತಿದೆ. ಆ ದೇಶಗಳ ಮೇಲೆ ಟ್ರಂಪ್ ಸೆಕೆಂಡರಿ ಸ್ಯಾಂಕ್ಷನ್ಸ್ ಹೇರುತ್ತಿದ್ದಾರೆ. ಒಂದು ವೇಳೆ ಯಾವುದೇ ದೇಶ ಇರಾನ್ ಜೊತೆಗೆ ತೈಲ ಖರೀದಿಸಿದ್ರೆ ಅಥವಾ ತಮ್ಮ ಹಣವನ್ನ ಇರಾನ್ನ ಬ್ಯಾಂಕಿಂಗ್ ಸಿಸ್ಟಂನಲ್ಲಿರಿಸಿದ್ರೆ ಅಂಥ ದೇಶಗಳನ್ನ ಇನ್ಮುಂದೆ ಅಮೆರಿಕದ ಬ್ಯಾಂಕಿಂಗ್ ವ್ಯವಸ್ಥೆಯಿಂದಲೇ ದೂರವಿಡಲಾಗುವುದು. ಇದರರ್ಥ ಯಾವುದೇ ದೇಶ ಜಾಗತಿಕ ವ್ಯವಹಾರಗಳಲ್ಲಿ ಭಾರಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕುತ್ತೆ. ಚೀನಾ, UAE, ಹಾಂಗ್ಕಾಂಗ್, ಒಮಾನ್ ಪಾಲಿಗೆ ಇದು ಭಾರಿ ದೊಡ್ಡ ಧಮಕಿಯೇ ಆಗಿದೆ. ಇಡೀ ಜಗತ್ತಿನ ವ್ಯವಹಾರಗಳು ಅಮೆರಿಕದ ಡಾಲರ್ ಸಿಸ್ಟಂನಲ್ಲೇ ನಡೆಯುತ್ತೆ. ಅಮೆರಿಕದ ಡಾಲರ್ ಬಿಟ್ಟು ಯಾವುದೇ ಅಂತಾರಾಷ್ಟ್ರೀಯ ವ್ಯವಹಾರ ನಡೆಸಲು ಸಾಧ್ಯವೇ ಇಲ್ಲ. ಇರಾನ್ ಮತ್ತು ಅದರ ಜೊತೆ ವ್ಯವಹರಿಸುವ ದೇಶಗಳನ್ನ ಈ ಡಾಲರ್ ಸಿಸ್ಟಂನಿಂದಲೇ ದೂರವಿಡ್ತೀವಿ ಅನ್ನೋದು ಅಮೆರಿಕದ ಬಲುದೊಡ್ಡ ಧಮಕಿ. We have told countries that if you are buying Iranian oil, that if Iranian money is sitting in your banks, we are now willing to apply secondary sanctions, which is a very stern measure, and the Iranians should know that this is going to be the financial equivalent of what we saw in the kinetic activities. ಹಾರ್ಮುಜ್ ದಿಗ್ಬಂಧನ ಇರಾನ್ ಆರ್ಥಿಕತೆಗೆ ದಿನಕ್ಕೆ 4,073 ಕೋಟಿ ನಷ್ಟ, ತಿಂಗಳಿಗೆ 1.21 ಲಕ್ಷ ಕೋಟಿ ರೂಪಾಯಿ ನಷ್ಟ. ಅಮೆರಿಕದ ನೌಕಾಸೇನೆ, ವಾಯುಪಡೆ, ಸ್ಪೆಷಲ್ ಕಮಾಂಡೋಗಳೆಲ್ಲ ಈಗ ಹಾರ್ಮುಜ್ನ ಹೆಬ್ಬಾಗಿಲಿನಲ್ಲಿದ್ದಾರೆ. ಯಾವುದೇ ದೇಶದ ಹಡಗುಗಳು ಇರಾನ್ ಬಂದರಿನತ್ತ ಸಾಗದಂತೆ ಕಾವಲು ಕಾಯುತ್ತಿವೆ. ಕಳೆದ 48 ಗಂಟೆಗಳಲ್ಲಿ ಹಾರ್ಮುಜ್ ಸಂಪೂರ್ಣ ಬಂದಾಗಿದೆ. ಅಂದ್ರೆ ಇರಾನ್ನ ಆರ್ಥಿಕತೆ ಇಷ್ಟು ದಿನಗಳಲ್ಲಿ ಸಂಪೂರ್ಣ ಸ್ತಬ್ಧವಾದಂತಾಗಿದೆ. ಇರಾನ್ನ ತೈಲ ಯಾವುದೇ ದೇಶಕ್ಕೂ ಹೋಗ್ತಿಲ್ಲ. ವ್ಯಾಪಾರ ಬಂದಾಗಿದೆ. ಅಮೆರಿಕದ ಈ ಕ್ರಮದಿಂದ ಇರಾನ್ ಮೇಲಾಗಿರೋ ನಷ್ಟ ಎಷ್ಟು ಗೊತ್ತಾ? ಆರ್ಥಿಕ ತಜ್ಞರ ಪ್ರಕಾರ ಈ ದಿಗ್ಬಂಧನದಿಂದ ಇರಾನ್ಗೆ ಪ್ರತಿದಿನ 4,000 ಕೋಟಿ ರೂಪಾಯಿ ನಷ್ಟವಾಗ್ತಿದೆ. ತೈಲ ಸೇರಿದಂತೆ ಪ್ರಮುಖ ರಫ್ತು ವಹಿವಾಟು ಸ್ಥಗಿತಗೊಳ್ಳುವುದರಿಂದ ಪ್ರತಿದಿನ ಸುಮಾರು $276 ಮಿಲಿಯನ್, ಅಂದ್ರೆ $2,585 ಕೋಟಿ ಆದಾಯ ನಷ್ಟವಾಗುತ್ತಿದೆ. ಜೊತೆಗೆ ಅಗತ್ಯ ವಸ್ತುಗಳ ಆಮದು ತೊಂದರೆಗೊಳಗಾದ್ರೆ ಇನ್ನೂ $159 ಮಿಲಿಯನ್, ಅಂದ್ರೆ $1,489 ಕೋಟಿ ರೂಪಾಯಿ ಮೌಲ್ಯದ ಆರ್ಥಿಕ ಹಾನಿ ಸಂಭವಿಸುತ್ತಿದೆ ಅಂತ ಹೇಳಲಾಗ್ತಿದೆ. ಈ ಪರಿಸ್ಥಿತಿ ಮುಂದುವರೆದ್ರೆ ಇರಾನ್ಗೆ ಪ್ರತಿ ತಿಂಗಳು ಸುಮಾರು $13 ಬಿಲಿಯನ್, ಅಂದ್ರೆ ಸುಮಾರು 1.21 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ಇರಾನ್ನ ಪ್ರಮುಖ ಆದಾಯ ಮೂಲವೇ ತೈಲ ರಫ್ತು. ಅದೇ ಈಗ ಬಂದಾಗಿದೆ. ಈಗಾಗಲೇ ಇರಾನ್ ಯುದ್ಧದಿಂದ ಸಾಕಷ್ಟು ನಷ್ಟಕ್ಕೊಳಗಾಗಿದೆ. ಮೂಲಸೌಕರ್ಯಗಳೆಲ್ಲ ಸುಟ್ಟು ಭಸ್ಮವಾಗಿದೆ. ಇರಾನ್ನ ಕೇಂದ್ರ ಬ್ಯಾಂಕ್ ಪ್ರಕಾರವೇ ಹೇಳೋದಾದ್ರೆ ದೇಶದ ಆರ್ಥಿಕ ಚೇತರಿಕೆಗೆ ಕನಿಷ್ಠ 12 ವರ್ಷಗಳ ಅವಧಿ ಬೇಕಾಗುತ್ತೆ. ಈಗ ಅಮೆರಿಕದ ಎಕನಾಮಿಕ್ ಫ್ಯೂರಿ ಆಪರೇಷನ್ ಕೂಡ ನಡೆದು ಬಿಟ್ರೆ ಇರಾನ್ ಸಂಪೂರ್ಣ ದಿವಾಳಿಯಾಗಿ ಬಿಡುತ್ತೆ.
ಹಾರ್ಮುಜ್ನಲ್ಲಿ ಅಮೆರಿಕ ಸೇನೆ ಸರ್ಪಗಾವಲು ಹಾಕಿದೆ. ಇರಾನ್ನ ವೆಪನ್ಗಳ ಮೂಲಕ ಶರಣಾಗತಿ ಸಾಧ್ಯವಾಗದೆ ಅದರ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿಯೋದಕ್ಕೆ ಕೈ ಹಾಕಿದೆ. ಹಾಗಾಗಿಯೇ ಇರಾನ್ ಬಂದರಿನಿಂದ ಯಾವುದೇ ದೇಶದ ತೈಲ ಹಡಗುಗಳೂ ಸಾಗದಂತೆ ಆ ಮೂಲಕ ಇರಾನ್ನ ತೈಲ ವ್ಯಾಪಾರವನ್ನೇ ಸಂಪೂರ್ಣ ಬಂದ್ ಮಾಡುವುದಕ್ಕೆ ಪ್ರಯತ್ನಿಸಿದೆ. ಕಳೆದ 48 ಗಂಟೆಗಳಲ್ಲಿ ಇರಾನ್ ಬಂದರಿನಿಂದ ಯಾವುದೇ ಹಡಗುಗಳೂ ಸಾಗಿಲ್ಲ. ಇರಾನ್ ಬಂದರು ಸಂಪೂರ್ಣ ಸ್ತಬ್ಧವಾಗಿದೆ. ಇರಾನ್ ಆರ್ಥಿಕತೆಯಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಇದಕ್ಕಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ತನ್ನ ಇಡೀ ಮಿಲಿಟರಿ ಪವರನ್ನೇ ಅನಾವರಣಗೊಳಿಸಿದೆ. ಸ್ಟೇಟ್ ಆಫ್ ಹಾರ್ಮುಜ್ನಲ್ಲಿ ಅಮೆರಿಕ ಅಂಥದ್ದೊಂದು ಮಿಲಿಟರಿ ಸ್ಟ್ರೇಟ್ ಶೀಲ್ಡ್ ಅನ್ನೇ ನಿರ್ಮಿಸಿಬಿಟ್ಟಿದೆ. ಅದೇ ಹೊತ್ತಿಗೆ ಇರಾನ್ ವಿರುದ್ಧ ಮತ್ತೊಂದು ಘನಘೋರ ಅಟ್ಯಾಕ್ಗೆ ಅಮೆರಿಕ ಸಿದ್ಧವಾಗ್ತಿದೆ. ಈ ವಾರ್ನಲ್ಲಿ ಅಮೆರಿಕಕ್ಕೆ ಮುಸ್ಲಿಂ ದೇಶಗಳೂ ನೆರವಾಗ್ತಿವೆ. ಮುಸ್ಲಿಂ ದೇಶಗಳ ಆರ್ಥಿಕ ವ್ಯವಹಾರಗಳ ಸಂಘಟನೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಕೂಡ ಇರಾನ್ ಮೇಲೆ ಆರ್ಥಿಕ ದಿಗ್ಬಂಧನ ಹೇರುವುದಕ್ಕೆ ನಿರ್ಧರಿಸಿದೆ. ಆ ಮೂಲಕ ಇರಾನನ್ನ ಆರ್ಥಿಕವಾಗಿಯೂ ಏಕಾಂಗಿಯಾಗಿಸಿ ಸಂಪೂರ್ಣ ಮುಳುಗಿಸಿಬಿಡೋ ಖತರ್ನಾಕ್ ಪ್ಲಾನ್ ಸಿದ್ಧವಾಗ್ತಿದೆ. ಈ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಎಂಬ ಒಕ್ಕೂಟದಡಿ ಮುಸ್ಲಿಂ ದೇಶಗಳು ತಮ್ಮ ದೇಶದ ಬ್ಯಾಂಕ್ಗಳಲ್ಲಿರೋ ಇರಾನ್ನ ಹಣಕಾಸಿನ ವಿವರವನ್ನ ಈಗಾಗಲೇ ತನಿಖೆ ನಡೆಸ್ತಿವೆ. ಇರಾನ್ನ ಆ ಎಲ್ಲ ಹಣವನ್ನ ಬ್ಲಾಕ್ ಮಾಡುವುದು ಅಮೆರಿಕದ ಪ್ಲಾನ್. ಅಮೆರಿಕ ಇದೇ ಅವಕಾಶದ ಲಾಭ ಪಡೆದು ಒಂದು ದೊಡ್ಡ ಫೈನಾನ್ಷಿಯಲ್ ನೆಟ್ವರ್ಕ್ ನಿರ್ಮಾಣದ ತಯಾರಿಯಲ್ಲಿದೆ. ಆ ಮೂಲಕ ಇರಾನ್ನ ಮನಿ ಸಪ್ಲೈಯನ್ನ ಟ್ರ್ಯಾಕ್ ಮತ್ತು ಬ್ಲಾಕ್ ಮಾಡಲಾಗುತ್ತೆ. ಅಂದ್ರೆ ಇದು ಅಮೆರಿಕದ ಆಪರೇಷನ್ ಅಷ್ಟೇ ಅಲ್ಲ, ಬದಲಿಗೆ ಇದು ಇರಾನ್ ವಿರುದ್ಧದ ಅತಿದೊಡ್ಡ ಅಂತಾರಾಷ್ಟ್ರೀಯ ಆರ್ಥಿಕ ದಿಗ್ಬಂಧನ. ಈ ಆಪರೇಷನ್ನ ದೊಡ್ಡ ಟಾರ್ಗೆಟ್ ಇರಾನ್ನ IRGC. ಇದೇ ಸಂಘಟನೆ ಇರಾನ್ನ ಸೇನೆ ಮತ್ತು ಹೆಜ್ಬುಲ್ಲಾ ಹೌತಿಯಂತಹ ಪ್ರಾಕ್ಸಿ ಗ್ರೂಪ್ಗಳಿಗೆ ಫಂಡ್ ನೀಡುತ್ತಿದೆ ಅನ್ನೋದು ಅಮೆರಿಕದ ಆರೋಪ. ಕಳೆದ 1 ವರ್ಷದಲ್ಲಿ ಅಮೆರಿಕ IRGCಗೆ ಸೇರಿದ ಹಲವು ಖಾತೆಗಳನ್ನು ಬ್ಲಾಕ್ ಮಾಡಿದೆ ಮತ್ತು ಅದರ ಇಂಟರ್ನ್ಯಾಷನಲ್ ವ್ಯವಹಾರಗಳನ್ನು ತಡೆಯುವ ಪ್ರಯತ್ನ ಮಾಡಿದೆ. ಈಗ ಎಕನಾಮಿಕ್ ಫ್ಯೂರಿಯ ಮೂಲಕ ಈ ಒತ್ತಡವನ್ನು ಅಮೆರಿಕ ಮತ್ತಷ್ಟು ಆಕ್ರಮಣಕಾರಿಯಾಗಿಸಲಿದೆ. ಒಂದು ವೇಳೆ IRGCಯ ಫಂಡಿಂಗ್ ನಿಂತರೆ ಆಗ ಇರಾನ್ನ ಸೇನಾ ಆಪರೇಷನ್ನ ಕ್ಷಮತೆಯೇ ಸ್ತಬ್ಧವಾದಂತೆ. ಇದೇ ಕಾರಣಕ್ಕೆ ಈ ಆಪರೇಷನ್ ಇರಾನ್ ಪಾಲಿಗೆ ಭಾರಿ ಖತರ್ನಾಕ್ ಅಂತ ಹೇಳಲಾಗ್ತಿದೆ. ಇರಾನ್ನ ಅರ್ಥವ್ಯವಸ್ಥೆಯ ಮೂಲ ಅದರ ತೈಲ ರಫ್ತು ಮತ್ತು ಅಮೆರಿಕದ ಅತಿದೊಡ್ಡ ವಾರ್ ಕೂಡ ಇದನ್ನೇ ಕೇಂದ್ರೀಕರಿಸಿದೆ. ಆಪರೇಷನ್ ಎಕನಾಮಿಕ್ ಫ್ಯೂರಿ ಮೂಲಕ ಅಮೆರಿಕ ಇರಾನ್ಗೆ ಬರುವ ಹಣದ ಎಲ್ಲ ಹಾದಿಗಳನ್ನು ಬಂದ್ ಮಾಡಲು ಪ್ರಯತ್ನಿಸುತ್ತಿದೆ. ಯಾವ ರಸ್ತೆಯಲ್ಲಿ ಇರಾನ್ ತೈಲ ಸಾಗಿಸಿ ಆದಾಯ ಸಂಪಾದಿಸುತ್ತೋ ಅದನ್ನ ಈಗಾಗಲೇ ಬಂದ್ ಮಾಡಿದೆ. ಈ ಮೊದಲು ಇರಾನ್ನಿಂದ ತೈಲ ಪಡೆಯುವ ವಿಶ್ವದ ಕೆಲವು ದೇಶಗಳಿಗೆ ಅಮೆರಿಕ ರಿಯಾಯಿತಿ ನೀಡುತ್ತಿತ್ತು. ಈಗ ಆ ರಿಯಾಯಿತಿಗಳನ್ನು ನಿಲ್ಲಿಸಲಾಗುತ್ತಿದೆ. ಅಂದ್ರೆ ಇರಾನ್ ಪಾಲಿಗೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತೈಲ ಮಾರಾಟ ಇನ್ನಷ್ಟು ಕಷ್ಟವಾಗುವುದು ಪಕ್ಕ. ಒಂದು ವೇಳೆ ಅಮೆರಿಕದ ಈ ರಣನೀತಿ ಸಫಲವಾದ್ರೆ ಇರಾನ್ ಆದಾಯದ ಮೇಲೆ ಭಾರೀ ಪೆಟ್ಟು ಬೀಳೋದು ನಿಶ್ಚಿತ. ಈ ರಣನೀತಿಯಲ್ಲಿ ಅಮೆರಿಕ ಸಫಲವಾಗುತ್ತೋ ಇರಾನ್ ವೀಕ್ ಆಗುತ್ತೋ ಕಾದು ನೋಡಬೇಕು. ಇಸ್ರೇಲ್ ಲೆಬನಾನ್ ಕದನ ವಿರಾಮ ಮತ್ತೆ ಜಂಭ ಕೊಚ್ಚಿಕೊಂಡ ಟ್ರಂಪ್. ಬರೋಬ್ಬರಿ 38 ವರ್ಷಗಳ ಬಳಿಕ 2 ದೇಶಗಳ ನಡುವಿನ ಕಾದಾಟ ಅಂತ್ಯಗೊಳ್ಳುವ ಸೂಚನೆ ಸಿಗುತ್ತಿದೆ. ಎಸ್,
ಇಸ್ರೇಲ್ ಲೆಬನಾನ್ ನಡುವಿನ ಸಂಘರ್ಷ ಸದ್ಯಕ್ಕೆ ನಿಂತು ಬಿಟ್ಟಿದೆ. ಕಳೆದ 38 ವರ್ಷಗಳಿಂದ ಕಚ್ಚಾಡುತ್ತಲೇ ಬಂದಿರೋ ಈ ಎರಡೂ ದೇಶಗಳ ಮಧ್ಯೆ ಇದೇ ಟ್ರಂಪ್ ಸಂಧಾನ ನಡೆಸಿದ್ದಾರೆ. ಅಮೆರಿಕಾದ ಮಧ್ಯಸ್ಥಿಕೆಯಲ್ಲಿ ನಡೆದ ಮಾತುಕತೆಯಲ್ಲಿ 10 ದಿನಗಳ ಕದನ ವಿರಾಮಕ್ಕೆ ಸಹಮತ ವ್ಯಕ್ತವಾಗಿದೆ. ನಾನು ಮತ್ತೊಂದು ಯುದ್ಧ ನಿಲ್ಲಿಸಿದೆ ಅಂತ ಟ್ರಂಪ್ ಮತ್ತೆ ಬಡಾಯಿ ಕೊಚ್ಚಿಕೊಂಡಿದ್ದಾರೆ. ಅದೇ ಹೊತ್ತಿಗೆ ಮಿಲಿಟರಿ ಕ್ರಮದ ಎಚ್ಚರಿಕೆಯನ್ನೂ ನೀಡಿದ್ದಾರೆ. ಈ ಬಗ್ಗೆ ಮಾಹಿತಿ ಹಂಚಿಕೊಳ್ಳುತ್ತಾ ಟ್ರಂಪ್ ಬಡಾಯಿ ಕೊಚ್ಚಿಕೊಂಡಿದ್ದಾರೆ. ವಿಶ್ವದ ವಿವಿಧ ಭಾಗಗಳಲ್ಲಿ 9 ಯುದ್ಧಗಳನ್ನು ನಿಲ್ಲಿಸುವಲ್ಲಿ ಭಾಗಿಯಾಗಿರುವುದು ಗೌರವದ ಸಂಗತಿ. ಇದು ನನ್ನ 10ನೇ ಪ್ರಯತ್ನವಾಗಿದ್ದು ಇದನ್ನೂ ಅಂತ್ಯಗೊಳಿಸಲು ಬದ್ಧನಾಗಿದ್ದೇನೆ ಅಂತ ಟ್ರಂಪ್ ಹೇಳಿದ್ದಾರೆ. ಆ ಮೂಲಕ ಇಸ್ರೇಲ್ ಲೆಬನಾನ್ ಯುದ್ಧವನ್ನ ಅಂತ್ಯಗೊಳಿಸುವ ಭರವಸೆ ನೀಡಿದ್ದಾರೆ. ಒಂದು ಕಡೆ ಕದನ ವಿರಾಮದ ಮೂಲಕ ಶಾಂತಿ ಮಂತ್ರ ಪಠಿಸುವ ಟ್ರಂಪ್ ಮತ್ತೊಂದು ಕಡೆ ಇರಾನ್ ಮೇಲೆ ದಾಳಿ ಮಾಡುವ ಎಚ್ಚರಿಕೆಯನ್ನೂ ನೀಡಿದ್ದಾರೆ. ಇರಾನ್ ವಿರುದ್ಧ ಮತ್ತೆ ದಾಳಿಯ ಧಮಕಿ, ಸರ್ವನಾಶದ ಎಚ್ಚರಿಕೆ ನೀಡಿದ ಅಮೆರಿಕ. ಇರಾನ್ನಿಂದಲೂ ಭಯಾನಕ ದಾಳಿ ವಾರ್ನಿಂಗ್. ಇನ್ನು ಮತ್ತೊಂದು ಕಡೆ ಇದೇ ಟ್ರಂಪ್ ಇರಾನ್ ವಿರುದ್ಧ ಸರ್ವನಾಶದ ದಾಳಿಯ ಎಚ್ಚರಿಕೆ ನೀಡಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಮಾತುಕತೆ ನಡೆಯಲಿದೆ. ಒಂದು ವೇಳೆ ಈ ಸಂಧಾನವೂ ಫೇಲ್ ಆದರೆ ಇರಾನ್ ಸರ್ವನಾಶ ಶತಸಿದ್ಧ ಎಂದಿದ್ದಾರೆ. ಅಮೆರಿಕಾದ ಸೇನೆ ಸಂಪೂರ್ಣವಾಗಿ ಸಿದ್ಧವಾಗಿದೆ ಮತ್ತು ಅಗತ್ಯವಿದ್ರೆ ತಕ್ಷಣವೇ ಯುದ್ಧದಂತಹ ಕಾರ್ಯಾಚರಣೆಗಳನ್ನು ಪುನರಾರಂಭಿಸಬಹುದು ಅಂತ ಅಮೆರಿಕಾದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಹೇಳಿದ್ದಾರೆ. ನಮ್ಮ ವೆಪನ್ಗಳು ಲೋಡ್ ಆಗಿವೆ. ನಮ್ಮ ಯೋಧರ ಬೆರಳು ಇನ್ನೂ ಟ್ರಿಗರ್ ಮೇಲೇ ಇದೆ. ಸಂಧಾನ ವಿಫಲವಾದ್ರೆ ಭಯಂಕರ ದಾಳಿಯೇ ನಡೆದು ಬಿಡುತ್ತೆ ಅನ್ನುತ್ತಿದೆ ಅಮೆರಿಕ. ಅಮೆರಿಕ ಪ್ರಸ್ತುತ ರಾಜತಾಂತ್ರಿಕ ಪರಿಹಾರಕ್ಕೆ ಆದ್ಯತೆ ನೀಡುತ್ತಿದೆ. ಆದರೆ ಇರಾನ್ ಒಪ್ಪಂದಕ್ಕೆ ಒಪ್ಪದಿದ್ದರೆ ಪರಿಸ್ಥಿತಿ ಕ್ಷಿಪ್ರವಾಗಿ ಬದಲಾಗಬಹುದು ಅಂತಲೂ ಹೇಳಿದ್ದಾರೆ. ಹೆಗ್ಸೆತ್ ಪ್ರಕಾರ ಈ ಪ್ರದೇಶದಲ್ಲಿ ನಿರಂತರ ಉದ್ವಿಗ್ನತೆಯನ್ನ ಗಮನದಲ್ಲಿಟ್ಟುಕೊಂಡು ಅಮೆರಿಕದ ಪಡೆಗಳು ಹೆಚ್ಚಿನ ಎಚ್ಚರಿಕೆ ವಹಿಸಿವೆ. ಯಾವುದೇ ಪರಿಸ್ಥಿತಿಯನ್ನ ಎದುರಿಸಲು ಸಿದ್ಧವಾಗಿವೆ. ಅಮೆರಿಕಾದಿಂದ ಎಚ್ಚರಿಕೆಗಳನ್ನು ಪಡೆದ ನಂತರ ಹಲವಾರು ಹಡಗುಗಳು ಮಾರ್ಗವನ್ನು ಬದಲಾಯಿಸಿವೆ. ಆದರೆ ಯಾವುದೇ ಹಡಗುಗಳನ್ನು ಬಲವಂತವಾಗಿ ನಿಲ್ಲಿಸಲಾಗಿಲ್ಲ. ಯಾವುದೇ ಸಮಯದಲ್ಲಿ ಕ್ರಮ ತೆಗೆದುಕೊಳ್ಳಲು ನಮ್ಮ ಪಡೆಗಳು ಸಿದ್ಧವಾಗಿವೆ ಎಂದು ಅಮೆರಿಕಾದ ಮಿಲಿಟರಿ ಅಧಿಕಾರಿಗಳು ಹೇಳಿದ್ದಾರೆ. ಈಗಿರೋ ಕದನ ವಿರಾಮದ ಗಡುವು ಏಪ್ರಿಲ್ 21ಕ್ಕೆ ಮುಗಿಯಲಿದೆ. ಅದಕ್ಕೂ ಮುನ್ನ ಮಾತುಕತೆ ನಡೆಯಬೇಕು. ಎರಡೂ ಪಕ್ಷಗಳು ಸಂಧಾನ ಸಕ್ಸಸ್ ಆಗದೇ ಇದ್ರೆ ಮತ್ತೆ ಕದನ ವಿರಾಮ ಮುಂದುವರಿಸುವ ಮಾತೇ ಇಲ್ಲ ಅಂತಿದ್ದಾರೆ. ಅಂದ್ರೆ 2ನೇ ಸುತ್ತಿನ ಸಂಧಾನ ಸಕ್ಸಸ್ ಆಗಲೇಬೇಕು, ಇಲ್ಲವಾದ್ರೆ ಕದನ ಫಿಕ್ಸ್ ಅಂತಲೇ ಹೇಳಲಾಗ್ತಿದೆ. ಹಾಗಾದ್ರೆ ಈ ಸಾರಿ ಕದನ ಇನ್ನಷ್ಟು ತೀವ್ರವಾಗಿರಲಿದೆ. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಟೊಂಕ ಕಟ್ಟಿದ್ರೆ ಅಮೆರಿಕಾದ ಎಲ್ಲ ಸೇನಾ ನೆಲೆಗಳನ್ನ ಉಡಿಸ್ ಮಾಡೋ ಪ್ಲಾನ್ನಲ್ಲಿದೆ ಇರಾನ್. ಹಾಗಾಗಿಯೇ ಸಂಧಾನದ ಟೇಬಲ್ನಲ್ಲಿ ತಮ್ಮ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಹಾರ್ಮುಜ್ ಬಂದ್ ಮಾಡುವ ಮತ್ತು ಹಾರ್ಮುಜ್ನಲ್ಲಿ ಸೇನಾಬಲ ಹೆಚ್ಚಿಸುವಂಥ ಒತ್ತಡ ತಂತ್ರಗಳನ್ನು ಮಾಡುತ್ತಿವೆ. ಜೊತೆಗೆ ಈ ಬಾರಿ ಅಮೆರಿಕ ಕೂಡ ಯುದ್ಧ ನಷ್ಟದ ಬೇಡಿಕೆಯನ್ನಿರಿಸಿದೆ. $270 ಬಿಲಿಯನ್ ಕಟ್ಟಿಕೊಡಿ. ಅಮೆರಿಕಾದಿಂದಲೂ 2 ಷರತ್ತು ಟ್ರಂಪ್. ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧ ಸಂಪೂರ್ಣವಾಗಿ ನಿಲ್ಲಿಸಲು 2ನೇ ಸುತ್ತಿನ ಮಾತುಕತೆ ನಡೆಸಲು ವೇದಿಕೆ ಸಜ್ಜಾಗುತ್ತಿದೆ. ಈ ನಡುವೆ ಇರಾನ್ ಮಾತ್ರ ಯುದ್ಧ ನಷ್ಟವನ್ನ ಅಮೆರಿಕ ಇಸ್ರೇಲ್ ತುಂಬಿಕೊಡಬೇಕು. ಯುದ್ಧದ ನಷ್ಟವಾಗಿ $270 ಬಿಲಿಯನ್ ಕೊಡಬೇಕು ಎಂದು ಬೇಡಿಕೆ ಮುಂದಿಟ್ಟಿದೆ. ಫೆಬ್ರವರಿ 28ರಿಂದ ಶುರುವಾದ ಯುದ್ಧದಲ್ಲಿ ಅಮೆರಿಕ ಇಸ್ರೇಲ್ ದಾಳಿಗೆ ಸುಮಾರು $270 ಬಿಲಿಯನ್ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ 2 ಕಂಡೀಷನ್ ಹಾಕಿದ್ದು, ಹಾರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ತೆರೆಯಬೇಕು ಮತ್ತು ಶಾಂತಿ ಸಭೆಯಲ್ಲಿ ಭಾಗಿಯಾಗುವ ನಿಯೋಗ IRGCಯಿಂದ ಸಂಪೂರ್ಣ ಅಧಿಕಾರ ಪಡೆದು ಚರ್ಚೆಗೆ ಬರಬೇಕು ಎಂದಿದ್ದಾರೆ.
ಇರಾನ್ 20 ವರ್ಷ ಹಿಂದಕ್ಕೆ ಹೋಯ್ತಾ. ಇನ್ನು ಟ್ರಂಪ್ ಯುದ್ಧ ಅಂತ್ಯದ ಸಮಯ ಸಮೀಪಿಸಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಅಮೆರಿಕಕ್ಕೆ ಈಗ ಹೇಗಾದ್ರೂ ಯುದ್ಧ ನಿಲ್ಲಬೇಕಿದೆ. ಆದ್ರೆ ಯಾರೂ ಸರೆಂಡರ್ ಆಗುವುದಕ್ಕೆ ರೆಡಿ ಇಲ್ಲ. ಅಮೆರಿಕ ಸೂಪರ್ ಪವರ್ನ ದಾರ್ಷ್ಟ್ಯ ಬಿಡುವುದಕ್ಕೂ ತಯಾರಿಲ್ಲ. ಹಾಗಾಗಿಯೇ ಅದು ಈಗ ಹಾರ್ಮುಜ್ನಲ್ಲಿ ದಿಗ್ಬಂಧನ ಹೇರುತ್ತಾ, ಆರ್ಥಿಕ ದಿಗ್ಬಂಧನವನ್ನು ಹೇರುತ್ತಾ ಸೇನಾಬಲ ಪ್ರದರ್ಶನದ ಮೂಲಕ ಇರಾನನ್ನ ಮತ್ತಷ್ಟು ಬೆದರಿಸುತ್ತಿದೆ. ಜೊತೆಗೆ ಕಳೆದ 40 ದಿನಗಳ ಯುದ್ಧದಲ್ಲಿ ಇರಾನ್ 20 ವರ್ಷದಷ್ಟು ಹಿಂದಕ್ಕೆ ಹೋಗಿದೆ ಎಂದಿದ್ದಾರೆ. ಅಮೆರಿಕದ ದಾಳಿಯಿಂದ ಜರ್ಜರಿತವಾಗಿರುವ ಇರಾನ್ ಮತ್ತೆ ಮೊದಲಿನ ಸ್ಥಿತಿಗೆ ಮರಳಲು ಕನಿಷ್ಠ 20 ವರ್ಷಗಳು ಬೇಕಾಗಬಹುದು ಅಂತಲೂ ಹೇಳಿದ್ದಾರೆ. ಆ ದೇಶವನ್ನ ಪುನರ್ನಿರ್ಮಿಸಲು ಅವರಿಗೆ 2 ದಶಕಗಳೇ ಬೇಕು. ಆದರೆ ನಮ್ಮ ಕಾರ್ಯಾಚರಣೆ ಇನ್ನೂ ಮುಗಿದಿಲ್ಲ. ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಇರಾನ್ ಬಹಳ ತುರ್ತಾಗಿ ನಮ್ಮೊಂದಿಗೆ ಸಂಧಾನಕ್ಕೆ ಬರಲು ಬಯಸುತ್ತಿದೆ ಎಂದು ಟ್ರಂಪ್ ಹೇಳಿದ್ದಾರೆ.